ಹಲೋ ಎವ್ರಿವನ್. ಮನೆಯಲ್ಲಿ ವೆಜಿಟೇಬಲ್ಸ್ ಖಾಲಿ ಆಗಿದೆ, ಜಸ್ಟ್ ಬೇಸಿಕ್ ವೆಜಿಟೇಬಲ್ಸ್ ಅಷ್ಟೇ ಇದೆ. ಆದರೆ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದರೆ ಈ ಪ್ಲೇನ್ ಬಿರಿಯಾನಿ ರೈಸ್ನ ಟ್ರೈ ಮಾಡಿ. ಟ್ರಸ್ಟ್ ಮೀ, ನಿಮಗೆ ವೆಜಿಟೇಬಲ್ಸ್ ಬೇಕು ಅಂತ ಸಹ ಅನ್ಸಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ಮ್ಯಾರಿನೇಷನ್ನ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಸ್ಪ್ಲಿಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕಿದ್ದೀನಿ. ಆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೆಕ್ಸ್ಟ್ ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 2 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಆ ನಂತರ ಒಂದು ಹಾಫ್ ಲೆಮನ್ನ ಇದಕ್ಕೆ ಸ್ಕ್ವೀಸ್ ಮಾಡಿ ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಿ. ಇಲ್ಲಿ ನಾನು ಚಿಕ್ಕ ಕಪ್ಪಿಂದ 1.5 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ 1 ಕಪ್ಪಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡೋಣ. ಆ ನಂತರ ಇನ್ನೂ ಒಂದು ಹಾಫ್ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡೋಣ. ಸೊ ಇದನ್ನು ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, 1.5 ಕಪ್ಪಷ್ಟು ಮೊಸರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು 5 ನಿಮಿಷ ನಾವು ರೆಸ್ಟ್ ಮಾಡೋಕೆ ಬಿಡೋಣ. ಸೊ ಅಷ್ಟರಲ್ಲಿ ಅಕ್ಕಿನ ನೆನೆ ಹಾಕೋಣ. ನಾನಿಲ್ಲಿ 2 ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಯು ಕ್ಯಾನ್ ಯೂಸ್ ನಾರ್ಮಲ್ ರೈಸ್ ಆಲ್ಸೋ. ಆದರೆ ಒಂದು ಒಳ್ಳೆ ಫ್ಲೇವರ್ಫುಲ್ ಆ್ಯಂಡ್ ಟೇಸ್ಟಿಯಾಗಿರೋ ಪ್ಲೇನ್ ಬಿರಿಯಾನಿ ರೈಸ್ ತಿನ್ನಬೇಕು ಅಂದರೆ ಯು ಬೆಟರ್ ಯೂಸ್ ಬಾಸುಮತಿ ರೈಸ್. ಓಕೆ, 5 ನಿಮಿಷ ಆಗಿದೆ. ಮ್ಯಾರಿನೇಷನ್ ಮಾಡಿರೋದನ್ನ ಕಡೆಗೆ ಹಾಕೋಣ. ಸೊ ಮೊದಲಿಗೆ ಇಲ್ಲಿ ನಾನು ಒಂದು 1/4 ಕಪ್ಪಷ್ಟು ಎಣ್ಣೆನ ಹಾಕಿದ್ದೀನಿ. ಆ ನಂತರ ಇದಕ್ಕೆ 2 ಪಲಾವ್ ಎಲೆ, 1 ಕಪ್ಪು ಏಲಕ್ಕಿ, ಹಾಗೆ ಒಂದು 4 ನಾರ್ಮಲ್ ಏಲಕ್ಕಿ, ಒಂದು 6ರಿಂದ 7 ಲವಂಗ, 2 ಇಂಚಷ್ಟು ಚಕ್ಕೆ, ಹಾಗೆ 1 ಅನಾನಸ್ ಹೂವು ಆ್ಯಂಡ್ ಫೈನಲಿ 1/4 ಸ್ಪೂನಷ್ಟು ಶಾಜೀರನ ಹಾಕಿ ನೆಕ್ಸ್ಟ್ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿರೋದನ್ನು ಹಾಕೋಣ. ಪ್ಲೇನ್ ಬಿರಿಯಾನಿ ರೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು, ಹಾಗೆ ತುಂಬ ಕಷ್ಟ ಅನ್ನೋ ಮೈಂಡ್ಸೆಟ್ ನಿಮ್ದಾಗಿದ್ದರೆ ತೆಗೆದು ಹಾಕ್ಬಿಡಿ. ಯಾಕೆ ಅಂದರೆ ಇವತ್ತು ನಾನು ವೆರಿ ಸಿಂಪಲ್ ಆ್ಯಂಡ್ ಈಸಿ ವೇಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇದನ್ನು ನೀವು ವಿತಿನ್ 30 ಮಿನಿಟ್ಸ್ ಮಾಡ್ಕೋಬೋದು. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಈಗ ಇದಕ್ಕೆ 2 ಸ್ಪೂನಷ್ಟು ಫ್ರೆಶ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಿ, ಪ್ರಿಸರ್ವೇಟಿವ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಟೇಸ್ಟ್ ಆ್ಯಂಡ್ ಫ್ಲೇವರ್ ಫ್ರೆಶಲ್ಲೇ ತುಂಬ ಇರುತ್ತೆ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಲಿಡ್ಡನ್ನು ಹಾಕಿ ಒಂದು 4 to 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬಿಡಿ. ನೆಕ್ಸ್ಟ್ ಈಗ ರೈಸನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು 6 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಅದಕ್ಕೆ 1 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, 2 ಲವಂಗನ ಹಾಕಿ 1 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಸೊ ನೀರಿನ ಕುದಿ ಬರೋಷ್ಟರಲ್ಲಿ ಅಕ್ಕಿನ ವಾಶ್ ಮಾಡಿಕೊಂಡು ಅದಕ್ಕೆ ಹಾಕೋಣ. ನಿಮಗೆ ಒಂದು ಸ್ಮಾಲ್ ಟಿಪ್ಸ್ ಅಂದರೆ ನೀರಿನಲ್ಲಿ 1 ಸ್ಪೂನಷ್ಟು ಎಣ್ಣೆನ ಮರಿದೇ ಹಾಕಿ. ಯಾಕೆ ಅಂದರೆ ಅಕ್ಕಿ ಬಿಡಿ ಬಿಡಿಯಾಗಿ ಉದುರಾಗಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಅಕ್ಕಿ ಸಹ ತುಂಬ ಹೊತ್ತು ನೆನೆ ಹಾಕ್ಬೇಡಿ, ಜಸ್ಟ್ ಒಂದು 10 to 15 ಮಿನಿಟ್ಸ್ ಹಾಕಿದರೆ ಸಾಕು. ತುಂಬ ಹೊತ್ತು ನೆನೆ ಹಾಕೋದ್ರಿಂದ ಅಕ್ಕಿ ತುಂಬ ಸಾಫ್ಟ್ ಆಗಿ ನೀರಲ್ಲಿ ಹಾಕಿದ ತಕ್ಷಣ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಬಿರಿಯಾನಿ ರೈಸ್ ಉದ್ದುದ್ದಾಗಿದ್ರೇ ತುಂಬ ಚೆನ್ನಾಗಿರುತ್ತಲ್ವಾ ನೋಡೋಕೆ. ಸೊ ಹಾಗಾಗಿ ತುಂಬ ಹೊತ್ತು ನೆನೆ ಹಾಕಬೇಡಿ. ಓಕೆ, ಒಂದು 5 ನಿಮಿಷ ಆಗಿದೆ. ಇದು ಪರ್ಫೆಕ್ಟಾಗಿ ಆಗಿದೆ ಆ್ಯಂಡ್ ಫ್ಲೇವರ್ ಸಹ ಟ್ರಸ್ಟ್ ಮೀ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದ್ರ ಫ್ಲೇವರ್ನ ಇನ್ನೂ ಎನ್ಹ್ಯಾನ್ಸ್ ಮಾಡೋಕ್ಕೆ 2 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಸೊ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ಸ್ ಬಿಡಿ. ಅಷ್ಟರಲ್ಲಿ ಅನ್ನ ಆಗಿದೆನಾ ಅಂತ ನೋಡೋಣ. ಎಸ್, ಪರ್ಫೆಕ್ಟಾಗಿ ಇದನ್ನು ಕುಕ್ ಆಗಿದೆ. ಸೊ ರೈಸ್ನ ನೀವು 100% ಕುಕ್ ಮಾಡ್ಕೋಬಾರ್ದು, 80% ಅಷ್ಟು ಕುಕ್ ಆಗಿರಲಿ. ಸೊ ಸ್ಟೇನರಿಂದ ಇಮಿಡಿಯೇಟ್ಲಿ ನಾನು ರೈಸ್ನ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ರೈಸ್ನ ಮೊದಲಿಗೆ ಮಾಡಿಕೊಂಡು ನೀರೆಲ್ಲದನ್ನು ಸ್ಟೇನ್ ಮಾಡಿಕೊಂಡು ಪಾತ್ರೆಯಲ್ಲಿ ಹಾಗೆ ಬಿಟ್ಟಿರ್ತಾರೆ. ಹಾಗೆ ಮಾಡಬೇಡಿ. ಒಂದು ಕಡೆ ಮಸಾಲ ಬೆನೆಯಕ್ಕೆ ಬಿಟ್ಟು ಇನ್ನೊಂದು ಕಡೆ ರೈಸ್ಗೆ ಇಟ್ಕೊಳ್ಳಿ. ಸೊ ಇಮಿಡಿಯೇಟ್ಲಿ ಈ ಥರ ಟ್ರಾನ್ಸ್ಫರ್ ಮಾಡೋದ್ರಿಂದ ರೈಸಲ್ಲಿ ಮಾಯಿಶ್ಚರ್ ಅದೇ ಥರ ಇದ್ದು ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಫೈನಲ್ ಆಗಿ ಮೇಲ್ಗಡೆಯಿಂದ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿ, ಹಾಗೆ ಒಂದು 2 ಸ್ಪೂನಷ್ಟು ಬಟರ್ನ ಹಾಕಿದ್ದೀನಿ ಫಾರ್ ಎಕ್ಸ್ಟ್ರಾ ಟೇಸ್ಟ್. ಹಾಗೆ ಅನ್ನಕ್ಕೆ ಬೇಕಾಗಷ್ಟು ಉಪ್ಪನ್ನ ಹಾಕಿ. ಸೊ ಲಿಡ್ಡನ್ನ ಹಾಕಿ ಲೋ ಫ್ಲೇಮಲ್ಲಿ ಒಂದು 5 to 8 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಆನಂತರ ನೋಡಿ, ವಾವ್, ಟ್ರಸ್ಟ್ ಮೀ, ಫ್ಲೇವರ್ ಈಸ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ರೈಸ್ ಸಹ ನೋಡಿ ಎಲ್ಲಿ ಬ್ರೇಕ್ ಆಗಿಲ್ಲ, ಎಷ್ಟು ಪರ್ಫೆಕ್ಟಾಗಿ, ರಿಯಲ್ ಇಟ್ಸ್ ವೆರಿ ವೆರಿ ಪರ್ಫೆಕ್ಟ್. ನಾನು ಆಗಲೇ ಹೇಳಿದ್ದೆ ಇದನ್ನು ನೀವು 30 ಮಿನಿಟ್ಸಲ್ಲೇ ಮಾಡ್ಕೋಬೋದು ಅಂತ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂದರೆ ಮೊದಲಿಗೆ ಮ್ಯಾರಿನೇಷನ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ನೀವು 5 ನಿಮಿಷದಲ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ಅಕ್ಕಿನ ನೆನೆ ಹಾಕಿ ಇಮಿಡಿಯೇಟ್ಲಿ ಅನ್ನ ಮಾಡೋಕ್ಕೆ ನೀರನ್ನು ಇಟ್ಬಿಡಿ. ಸೊ ನೀರಿನ ಕುದಿ ಬರೋಷ್ಟರಲ್ಲಿ ಅಕ್ಕಿ ಸಹ ನೆಂದಿರುತ್ತೆ. ಅಕ್ಕಿನ ನೀರಿಗೆ ಹಾಕ್ತಿದ್ದ ಹಾಗೆ ಇನ್ನೊಂದು ಕಡೆ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿರೋ ಮಸಾಲಾನ ಬೆನೆಯೋಕಿಡಿ. ಸೊ ಫೈನಲಿ ಅಟ್ ಎ ಟೈಮ್ ಈ ಕಡೆ ಮಸಾಲ ಬೆನೆಯುತ್ತೆ, ಆ ಕಡೆ ಅನ್ನ ಸಹ ಆಗುತ್ತೆ. ಸೊ ರೈಸ್ ಆಗ್ತಿದ್ದ ಹಾಗೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 to 8 ಮಿನಿಟ್ಸ್ ಬಿಡಿ.
ಸೊ ನೋಡಿದ್ರಲ್ಲ, ಈ ತರ ಟೈಮ್ ಮ್ಯಾನೇಜ್ ಮಾಡಿ 30 ಮಿನಿಟ್ಸ್ ಅಲ್ಲೇ ನೀವು ಈ ಪ್ಲೇನ್ ಬಿರಿಯಾನಿ ರೈಸ್ ನ ಮಾಡ್ಕೋಬಹುದು. ಅಂಡ್ ಇದನ್ನ ನೀವು ಮಕ್ಕಳ ಲಂಚ್ ಬಾಕ್ಸ್ ಸಹ ಟ್ರೈ ಮಾಡಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ನಿಮ್ಮ ಮಕ್ಳಿಗೆ ಸಹ ತುಂಬಾನೇ ಇಷ್ಟ ಆಗುತ್ತೆ. ಈ ಪ್ಲೇನ್ ಬಿರಿಯಾನಿ ರೈಸ್ ನ ನೀವು ರಾಯ್ತಾ ಜೊತೆ ಸರ್ವ್ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಲೆಟ್ಸ್ ಟೇಸ್ಟ್. ವಾವ್, ಎಕ್ಸ್ಟ್ರಾರ್ಡಿನರಿ ಟೇಸ್ಟ್. ಡೋಂಟ್ ಮಿಸ್ ದ ಟೇಸ್ಟಿ ರೆಸಿಪಿ. ಸೊ ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮೊದಲಿಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ನಿಮಗೆ ತುಂಬ ಇಷ್ಟ ಆಗಿದ್ರೆ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಆ್ಯಂಡ್ ಏನಾದರೂ ಟ್ರೈ ಮಾಡಿದ್ರೆ ನೀವು ರೆಸಿಪಿನ ಪ್ಲೀಸ್ ಕಮೆಂಟ್ ಮಾಡಿ. ಫೈನಲ್ ಆಗಿ ಹೇಳಬೇಕು ಅಂದರೆ ದ ಟೇಸ್ಟ್ ಈಸ್ ಅಲ್ಟಿಮೇಟ್. ಓಕೆ ದೆನ್ ಸ್ಟೇ ಟ್ಯೂನ್. ಬಾಯ್.